ಈ ಗುಡ್ಡ ಕುಸಿದು ಈ ದುರಂತ ನಡೆಯುವುದಕ್ಕೆ ಪ್ರಮುಖವಾಗಿ ಗುಡ್ಡದ ಮೇಲೆ ನಿರ್ಮಾಣ ಮಾಡಿರತಕ್ಕಂಥ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯ ಕಾರಣ ಎನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಿರುವಂಥದ್ದು. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರು ಮಾತಾಡ್ತಾನೆ. ಸರ್, ಪ್ರಮುಖವಾಗಿ ನಿನ್ನೆ ಈ ದುರ್ಘಟನೆ ನಡೆದೋಗಿದೆ. ಎಕ್ಸಾಕ್ಟಾಗಿ ಈ ದುರ್ಘಟನೆ ಆಗೋದಕ್ಕೆ ಏನು ಕಾರಣ ಅಂತ? ಕಾರಣ ಏನಿಲ್ಲ ಸರ್, ಈ ಮನೆ ಹಿಂದ್ಗಡೆ ಗುಡ್ಡ ಇದೆಯಲ್ಲ, ಅಲ್ಲೊಂದು ಸ್ವಲ್ಪ ವರ್ಷದ ಹಿಂದೆ ಕಾಂಕ್ರೀಟ್ ರೋಡ್ ಮಾಡವ್ರೆ. ಕಾಂಕ್ರೀಟ್ ರೋಡ್ ಮಾಡಬೇಕಾದ್ರೆ ಎಲ್ಲ JCB ಅಲ್ಲಿ ಆಗದವ್ರೆ. ಆಗಿದ್ದರಿಂದಾಗಿ ಅದು ಅದೇ ಮೇನ್ ಪ್ರಾಬ್ಲಮ್, ಅದರಿಂದಲೇ ತೊಂದರೆ ಆಗಿ ಅದೇನಾಗೈತೆ ಅಂದರೆ ಅವರು ಈ ಗುಡ್ಡನ ಒಂದು ಎಡ್ಜಲ್ಲಿ ಆಗದವ್ರೆ, ಎಡ್ಜಲ್ಲಿ ಹಾಕ್ಕೊಂಡೋಗಿ ರೋಡ್ ಮಾಡವ್ರೆ. ಪ್ಲಸ್ ರೋಡ್ ಮಾಡಿದ ಮೇಲೆ ಆ ಸೈಡ್ ಆಗಲಿ ಈ ಸೈಡ್ ಆಗಲಿ ಡ್ರೈನ್ ಸಿಸ್ಟಮ್ ನೀರು ಹೋಗೋಕ್ಕೆ ಮಾಡಿಲ್ಲ. ಈ ಮಳೆ ಟೈಮಲ್ಲಿ ಬರೋ ನೀರು ಏನಾಗುತ್ತೆ, ಅಲ್ಲೇ ಹಿಂಗೆ ಬಿಡುತ್ತೆ. ಎಲ್ಲಿ ಹಿಂಗಬೇಕು, ಈ ಬೆಟ್ಟಕ್ಕೆ ಹಿಂಗಬೇಕು. ಒಂದು 30-40-50 ಅಡಿ ಹೈಟ್ ಇದೆ ಸರ್. ವರ್ಷ ಅದು ನೀರು ಹಿಂಗೆ ಏನಾಗಿರುತ್ತೆ, ಅಡಿಗಡೆ ಫುಲ್ಲು ಲೂಸ್ ಆಗಿರುತ್ತೆ. ನಿನ್ನೆ ಮೊನ್ನೆ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇದಿರೋ ಘಟನೆಯಿಂದ ಏನಾಯ್ತು, ಅದು ಆ ನೀರು ಮಣ್ಣೆಲ್ಲ ಲೂಸ್ ಆಗಿ ಈ ಮನೆ ಮೇಲೆ ಬಿದ್ದು ಇಂಥದ್ದೊಂದು ದೊಡ್ಡ ಅವಘಡ ಆಗೋಯಿತು. ಮೂಲ ಕಾರಣನೇ ಅದೇ ಸರ್. ರೋಡ್ ಮಾಡಬೇಕಾದ್ರೆ ಅಷ್ಟು ದೊಡ್ಡ ಹೈಟ್ ಇರುವ ಬೆಟ್ಟದಲ್ಲಿ ಬೆಟ್ಟದ ಎಡ್ಜಿಗೆ ಮಾಡವ್ರೆ ರೋಡು. ಮೂಲ ಕಾರಣನೇ ಅದು. ಈಗ ರಸ್ತೆ ನಿರ್ಮಾಣ ಮಾಡಿದರೆ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಸೊ ಆ ಟೈಮಲ್ಲಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಇದು ಡೇಂಜರಸ್ ಆಗಿರುತ್ತೆ. ಸೊ ಕೆಳಗಡೆ ಮನೆ ಇರೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಹಾಗೊಂದು ವೇಳೆ ಇದ್ದರೆ ಮನೆಯವರಿಗೆ ನೋಟಿಸ್ ಕೊಟ್ಟು ಇಲ್ಲಿಂದ ಬೇಳೆ ಸ್ಥಳಾಂತರಕ್ಕೆ ಹೋಗಿ, ಸುರಕ್ಷಿತ ಸ್ಥಳಕ್ಕೆ ಹೋಗಿ, ಅಥವಾ ಮಳೆಗಾಲದಲ್ಲಿ ನೀವು ಇಲ್ಲಿ ಕೂರಬೇಡಿ, ಆ ರೀತಿ ಏನಾದರೂ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ ಅಧಿಕಾರಿಗಳು? ಸರ್, ಅದೇ ಈ ರೋಡಾಗಿ ಕೆಲವು ವರ್ಷ ಆಯಿತು. ಹಂಗೆ ಹೇಳಿದರೆ ಯಾವಾಗಲೇ ಅವರು ಇದು ಮಾಡ್ತಾಯಿದ್ರು ಏನೋ ಅದ್ರ ಬಗ್ಗೆ. ಬಟ್ ಅವ್ರು ಅಂಥದ್ದು ಯಾವುದನ್ನು ನೋಟಿಸನ್ನು ಕೊಟ್ಟಿಲ್ಲ, ಇವ್ರನ್ನ ಇಲ್ಲಿಂದ ಖಾಲಿ ಮಾಡಿ ಅಂತಲೂ ಹೇಳಿಲ್ಲ. ಇನ್ನೊಂದು ಏನಾಯ್ತು ಅಂದರೆ, ಈ ಪರಿಸರದಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಇದಿದೆ ನೀರಿದ್ದು. ಈ ಮನೆ ಕಟ್ಟಬೇಕಾದ್ರೆ ಏನು ಮಾಡೋರು, ಅವರು ಪ್ರಿಕಾಷನ್ ಎತ್ಕೊಂಡು ಹಿಂದ್ಗಡೆನೇ ಕಟ್ಕೊಂಡವ್ರೆ. ಯಾವಾಗ 50 ವರ್ಷದ ಹಿಂದೆ, ಇದು 50 ವರ್ಷದ ಹಿಂದೆ 100 ವರ್ಷ ಅಂತ ಹೇಳ್ತಾರೆ ಈ ಮನೆ ಇತ್ತು ಅಂತ. ಇವಾಗ ಏನಾಗೈತೆ, ಹಿಂದ್ಗಡೆದು ಬೆಟ್ಟದ್ದು ಯಾವುದು ಈ ರೋಡ್ ಇದು JCB ವರ್ಕ್ ಮಾಡಿದ್ರಲ್ಲ, ಅದ್ರ ಸಮಸ್ಯೆಯಿಂದಲೇ ಎಲ್ಲ ಬೆಟ್ಟ ಕುಸಿದೋಗಿ ಇಷ್ಟೆಲ್ಲ ಅನಾಹುತ ಆಗಿರೋದು. ಯಾರು ಇದಕ್ಕೆಲ್ಲ ಹೊಣೆ? ಯಾರು ಇನ್ನು ಮನೆ ಯಾರು ಸರ್? ಗ್ರಾಮ ಪಂಚಾಯತ್, PDO ಇವ್ರನ್ನೆಲ್ಲ ಇವಾಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅವರು ಯಾರಿಗೆ ಇಂಜಿನಿಯರ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟವ್ರು ಅವ್ರನ್ನೆಲ್ಲ ಇದಕ್ಕೆ ಇದು ಮಾಡಬೇಕಲ್ಲ ಸರ್. ಆವಾಗಲೇ ಗೊತ್ತಾಗೋದಲ್ಲ, ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ಪುಷ್ಪರಾಜ್ ಅಂತ ಸರ್. ಥ್ಯಾಂಕ್ ಯು. ಇದಿಷ್ಟು ಇಲ್ಲ ಸ್ಥಳೀಯರಾಗಿರ್ತಕ್ಕಂಥ ಪುಷ್ಪರಾಜ್ ಅವರು ಹೇಳುವಂಥ ಮಾತು. ಈಗಾಗಲೇ ಅವತ್ತೇ ಪ್ರಿಕಾಷನ್ ತಗೊಳ್ತಿದ್ರು, ಈ ಒಂದು ದುರ್ಘಟನೆ ಆಗ್ತಿರಲಿಲ್ಲ. ಸೊ ಯಾರು ಈ ರೀತಿಯಾದಂಥ ಬೇಜವಾಬ್ದಾರಿಯ ಕಾಮಗಾರಿ ಮಾಡಿದರೆ ಅವರ ವಿರುದ್ಧ ಕ್ರಮ ಆಗಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.